ಒಬ್ಬ ಮನುಷ್ಯ ದಿವಸಕ್ಕೆ 15 ಸರಿ ತಿಂತಾನೆ. ಎಲ್ಲ ದೇಹದ ಸಮಸ್ಯೆಗೆ ಉಪವಾಸಕ್ಕೆ ಮದ್ದು ಅಂತ. ನಿಮ್ಮ ಎಂಪ್ಲಾಯೀಸ್ನು ರಿಟೈರ್ಡ್ ಆಗಬೇಡಿ, ನೀವು ಇರೋ ತನಕ ಉದ್ಯೋಗ ಮಾಡಿ ಅಂತ. 110-120 ವಯಸ್ಸಿನವರು ಗಾರ್ಡನ್ಗಳಲ್ಲಿ ಎಲ್ಲ ತೋಟಗಳಲ್ಲಿ ಗಾಳಿಪಟ ಹಾರಿಸ್ತಿರ್ತಾರೆ. 79-80 ಇಯರ್ಸ್, ನನಗಿಂತ ದೊಡ್ಡ 2 ವರ್ಷ. ಸ್ಟಿಲ್ ದೇ ಆರ್ ವರ್ಕಿಂಗ್ ಆಸ್ ಎ ಪ್ರೊಫೆಸರ್. ಮುದುಕರು ಆಗಬಾರ್ದು, ಮುಪ್ಪು ಬರಬಾರ್ದು. ಅಲ್ಲ, ಈಗಿನ ಲೈಫ್ ಸ್ಟೈಲ್ ಬಗ್ಗೆ ಹೇಳುವಾಗ ನೀವು ಆಹಾರ ಆಗ್ಬೋದು, ಜೀವನ ಕ್ರಮದ ಬಗ್ಗೆ ಎಲ್ಲ ತುಂಬ ಮಾತಾಡ್ತಿದ್ದೀರಿ, ತುಂಬ ಕಡೆ ಮಾತಾಡಿದ್ರಿ. ಸಕ್ಕರೆ ತಿನ್ನೋದ್ರ ಬಗ್ಗೆ, ಅದ್ರ ಬಗ್ಗೆ ಎಲ್ಲ, ಅದ್ರ ಬಗ್ಗೆ ಒಂದೆರಡು ಮಾತು. ಆಹಾರ ನಿಮ್ಮದು ಬೆಳಗ್ಗೆ ಫ್ರೂಟ್ಸ್, ಡ್ರೈ ಫ್ರೂಟ್ಸ್ ಹೆಚ್ಚು ತಿನ್ನಬೇಕು. ಯಾರೇ ಇರಲಿ, ಬಡವರು ಇರಲಿ, ಶ್ರೀಮಂತರು ಇರಲಿ, ಫ್ರೂಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್. ನಂತರ ಮಧ್ಯಾಹ್ನ 2-3 ಗಂಟೆಗೆ ಒಂದು ಊಟ ಮಾಡಿದರೆ ಸಾಕಾಗುತ್ತೆ. ಈಗ ಒಂದು ವಾಕ್ಯ ಇದೆ, 1 ಹೊತ್ತು ತಿಂದವನು ಯೋಗಿ, 2 ಹೊತ್ತು ತಿಂದವನು ಭೋಗಿ, 3 ಹೊತ್ತು ತಿಂದವನು ರೋಗಿ, 4 ಹೊತ್ತು ತಿಂದವನು ಹೊತ್ತುಕೊಂಡು ಹೋಗಿ ಅಂತಿದೆ. ಸಾಮಾನ್ಯವಾಗಿ ನಾವು ನೋಡ್ತಾ ಇರೋದು, ಒಬ್ಬ ಮನುಷ್ಯ ಹೆಚ್ಚು ತಿನ್ನಲಾರದವ ಒಬ್ಬ ಮನುಷ್ಯ ದಿವಸಕ್ಕೆ 15 ಸರಿ ತಿಂತಾನೆ. ನೀವೇ ಇರ್ಬೋದು ಕನಿಷ್ಠ 15 ಸರಿ. ನಮ್ಮ ಆಯುರ್ವೇದ ಮತ್ತು ನಮ್ಮ ನಿಸರ್ಗ ಚಿಕಿತ್ಸೆಯಲ್ಲಿ ಒಮ್ಮೆ ಊಟ ಮಾಡಿದ ನಂತರ ಒಂದು ಊಟ ಆಯಿತು, 1 ಗಂಟೆ ಬಿಟ್ಟು ನೀವೊಂದು ಟೀ ತೊಗೊಂಡ್ರೆ ಅದು 2ನೇ ಊಟ ಆಯಿತು. ಇನ್ನೂ 1 ಗಂಟೆ ಬಿಟ್ಟು ಯಾವನೇ ಒಂದು ಚಾಕ್ಲೇಟ್ ಕೊಡ್ತಾನೆ, ಅದನ್ನು ತಿಂದರೆ ಅದು 3ನೇ ಊಟ. ಇನ್ನೊಂದು ಗಂಟೆ ಬಿಟ್ಟು ಯಾರೋ ಒಂದು ಎಳೆನೀರು ಕೊಡ್ತಾರೆ, ಅದು 4ನೇ ಊಟ. ನಮ್ಮ ದೇಹದಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಬ್ಯಾಕ್ಟೀರಿಯಾಗಳು ಇರ್ತವೆ. ಸಮಾಜದಲ್ಲಿ ಹೆಂಗೆ ಒಳ್ಳೆಯ ಕೆಟ್ಟ ಇರ್ತಾರೆ, ಹಾಗೆ ನಮ್ಮಲ್ಲಿ ಕೂಡ ಕೆಟ್ಟ ಮತ್ತು ಒಳ್ಳೆಯ ಬ್ಯಾಕ್ಟೀರಿಯಾ. ಅವು ಎರಡೂ ಇರಲೇಬೇಕು, ಇಲ್ಲಿಕ್ಕೆ ಜೀವಂತ ಇರೋಂಗಿಲ್ಲ. ದೇವರ ನಿರ್ಮಾಣನೇ ಹಾಗೆ. ಆ ಕೆಟ್ಟ ಬ್ಯಾಕ್ಟೀರಿಯಾಗಳಿಗೆ ಕಂಟಿನ್ಯೂಸ್ ಆಗಿ ಫೀಡಿಂಗ್ ಬರ್ತಾ ಇತ್ತು ಫುಡ್ಡು ಅಂದರೆ ಅವುಗಳ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಅದ್ರ ಪಾಪ್ಯುಲೇಷನ್ ಜಾಸ್ತಿ ಆಗಿ ನಮ್ಮ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಕಡಿಮೆ ಆಗ್ತವೆ. ಆದರೆ 12 ತಾಸು ಏನೂ ತಿಂದೇ ಇದ್ದರೆ, 12 ಅವರ್ಸ್ ತಿಂದೇ ಇದ್ದರೆ ನಮ್ಮಲ್ಲಿ ಇರುವಂಥ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಅದಕ್ಕೆ ಹೊಟ್ಟೆ ಶಿವೆ ಇರುತ್ತೆ. ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಅಟ್ಯಾಕ್ ಮಾಡಿ ಅವುಗಳನ್ನು ತಿಂದು ಬದುಕ್ತಾವೆ. ಅದಕ್ಕೆ ಉಪವಾಸಕ್ಕೆ ಎಲ್ಲ ದೇಹದ ಸಮಸ್ಯೆಗೆ ಉಪವಾಸಕ್ಕೆ ಮದ್ದು ಅಂತೇಳಿ ಹೇಳ್ತಾರೆ. ಯಾವುದೋ ಒಂದು ಸಂಸ್ಕೃತ ವರ್ಡ್ ಇದೆಯಲ್ಲ. ಈಗ ತುಂಬ ಜನ ಸರ್, ಹೊಸ ಜನ, ಈಚಿನ ಜನಗಳು ಸರ್ ಹೆಚ್ಚು ಎಂಟರ್ಟೈನಿಂಗ್ ಆಗಿರ್ತಾರೆ ಸರ್. ಈಗ ಕೈನಲ್ಲೇ ಮೊಬೈಲ್ ಸಿಗೋದ್ರಿಂದ ಎಂಟರ್ಟೈನ್ಮೆಂಟ್ ಜಾಸ್ತಿ ಸಿಗ್ತಾ ಇದೆ. ನೀವು ಸಿನಿಮಾ ನೋಡೋದು, ಎಂಟರ್ಟೈನ್ಮೆಂಟು, ಅದು ಏನೂ ಇಲ್ಲದೆ ಉದ್ಯಮವೇ ನನ್ನ ಬದುಕು ಅಂದ್ಕೊಂಡು ಬಂದ್ರಿ ಸರ್. ಇದಕ್ಕೆ ಸಂಬಂಧಪಟ್ಟಂಗೆ ಯಾಕೆ ಸರ್ ನಿಮ್ಗೆ ಆ ಥರ ಆಸಕ್ತಿಗಳು ಬರಲೇ ಇಲ್ಲ? ಆಸಕ್ತಿ ಅಲ್ಲ, ಅದು ಒಳ್ಳೆಯ ಉಪಕರಣ ಮೊಬೈಲ್. ಆದರೆ ನಮ್ಮ ಬಿಸ್ನೆಸ್ಗೆ ನಾವು ಬೆಳೆಸ್ತೀವಿ, ಮಿಕ್ಕಿದವರು ಹವ್ಯಾಸಕ್ಕೆ ಬೆಳೆಸ್ತಾರೆ. ದಟ್ ಇಸ್ ದ ಡಿಫ್ರೆನ್ಸ್. ನನಗೂ ಕೂಡ ಇವತ್ತು ಕನಿಷ್ಠ ಅಂದರೆ ಒಂದು 200 ವಾಟ್ಸಪ್ ಬರ್ತವೆ ಪೂರಾ ಇಂಡಿಯಾದಿಂದ. ಎಷ್ಟು ಪತ್ರಿಕೆ ಪ್ರಿಂಟ್ ಆಯಿತು, ಎಷ್ಟು ಬಸ್ಸುಗಳು ಓಡಿದು, ಎಷ್ಟು ಕಿಲೋಮೀಟ್ರ್ ಓಡಿತು ಬಸ್ಸು, ಲಾರಿ ಎಷ್ಟು ಕಿಲೋಮೀಟ್ರ್ ಓಡಿತು, ನಿನ್ನೆ ಎಷ್ಟು ಲೀಟ್ರ್ ಡೀಸೆಲ್ ತೊಗೊಂಡಿದ್ದೀವಿ, ನಮ್ಮ ಪತ್ರಿಕೆ ಎಷ್ಟು ಪ್ರಿಂಟ್ ಆಯಿತು, ಅದರಲ್ಲಿ ಎಷ್ಟು ಸೇಲ್ ಆಗದೆ ಉಳಿಯಿತು, ಎಷ್ಟು ಸೀಟುಗಳು ಬಸ್ಸಿನಲ್ಲಿ ಖಾಲಿ ಹೋಯಿತು, ಈ ಎಲ್ಲ ಇನ್ಫಾರ್ಮೇಷನ್ ಜಸ್ಟ್ ಲುಧಿಯಾನದಲ್ಲಿ ಏನಾಯಿತು, ಚಂಡೀಗಢದಲ್ಲಿ ಏನಾಯಿತು, ಅಲ್ಲಿ ಹಮಾಲರು ಇವತ್ತು 15 ಜನ ಬಂದಿದ್ದಿಲ್ಲ ಚಂಡೀಗಢದಲ್ಲಿ, ಹೀಗೆ ಎಲ್ಲನೂ ನಾಲೆಜ್ ಇರುತ್ತೆ. ಇಟ್ ಈಸ್ ಬೇಸಿಕಲಿ ನಾಲೆಜ್ ಬುಕ್ ಇದ್ದಂಗೆ.
ಅದನ್ನೇ ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸ್ಬೇಕು. ಮತ್ತು ನಿಮಗೆ ಸಕ್ಕರೆ ಭಾಳ ಇಷ್ಟ ಅಂಥೇಳಿ ದಿನ ಒಂದು ಅರ್ಧ ಕಿಲೋ ಸಕ್ಕರೆ ತಿಂದರೆ ಏನಾಗುತ್ತೆ ನಿಮ್ಗೆ ಗೊತ್ತಿದೆ. ಬಟ್ ಅದನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಗೌರ್ಮೆಂಟ್ ಗಮನವನ್ನು ಕೊಡ್ತಾ ಇಲ್ಲ. ಇವತ್ತು ಭಿಕ್ಷುಕರ ಕೈಯಲ್ಲಿ ಗುಡಿ ಮುಂದೆ ಇರ್ತಾರೆ, ಕುತ್ಕೊಂಡಿರ್ತಾರೆ ಸಾಲಾಗಿ. ಅವರು ನೀವು 50 ಪೈಸೆ ಹಾಕಿ 5 ರೂಪಾಯಿ ಹಾಕಿ 500 ರೂಪಾಯಿ ಹಾಕಿ ನೋಡೋಂಗಿಲ್ಲ, ಅವರು ಮೊಬೈಲ್ ನೋಡ್ತಿರ್ತಾರೆ. ಹೌದು. ಆ ಮಟ್ಟಕ್ಕೆ ಕೆಟ್ಟು ಹೋಗಿದೆ ಡಿಜಿಟಲ್. ಹೀಗೆ ಆಗಬಾರ್ದು. 76 ಆಯಿತು ಸರ್, ವಿಶ್ರಾಂತಿ ತಗೊಳ್ಳದೆ ವಿಜಯ ಸಂಕೇಶ್ವರ ಅವರು ಈಗಲೂ ದುಡಿತಾರಲ್ಲ. ಅದು ನನ್ನ ಹವ್ಯಾಸ. ಮತ್ತು ಯಾವಾಗಲೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು, ದೇಶಕ್ಕಾಗಲಿ, ನಮ್ಮ ಆರೋಗ್ಯಕ್ಕಾಗಲಿ, ನಮ್ಮ ಮನೆತನಕ್ಕಾಗಲಿ, ಅಥವಾ ನಮ್ಮ ಸಂಸ್ಥೆಗಾಗಲಿ. ನಾವು ಯಾವಾಗಲೂ ಆ್ಯಕ್ಟಿವ್ ಆಗಿದ್ದರೆ ಆರೋಗ್ಯವಾಗಿರ್ತೀವಿ ಮತ್ತು ನಾವು ಹುಟ್ಟಿದ್ದಕ್ಕೆ ಒಂದು ಪ್ರಯೋಜನ ಆಗುತ್ತೆ. ನನಗೆ ಸಾಕು ಅಂತಂದರೆ ಅಲ್ಲಿಗೆ ಜೀವನವೂ ಮುಗಿದು ಹಾಗೆ. ಸ್ಟಿಲ್ ಇವತ್ತು ನಾನು ಜಪಾನ್ ಮತ್ತು ಚೀನಾ ನೋಡ್ತೀನಿ, ಅಲ್ಲಿಯೂ ಅನೇಕ ಸರಿ ಹೋಗಿ ಬಂದಿದ್ದೀನಿ. ಸಾಮಾನ್ಯವಾಗಿ 110-120 ವರ್ಷ ಇರ್ತಾರೆ, ಎಲ್ಲ ಕೆಲಸನೂ ಮಾಡ್ತಿರ್ತಾರೆ. 110-120 ವಯಸ್ಸಿನವರು ಅಲ್ಲಿ ಗಾರ್ಡನ್ಗಳಲ್ಲಿ, ಎಲ್ಲ ತೋಟಗಳಲ್ಲಿ ಗಾಳಿಪಟ ಹಾರಿಸ್ತಿರ್ತಾರೆ. ಹಾಗೆ ನಾವು ಯಾವಾಗಲೂ ಮುದುಕರಾಗಬಾರ್ದು, ಮುಪ್ಪು ಬರಬಾರ್ದು. ಆರೋಗ್ಯ ಸ್ವಲ್ಪ ಏರೆ ಆಗ್ತಾ ಇರುತ್ತೆ ಅಷ್ಟೇ. ಬಟ್ ನಾವು ವಯಸ್ಸಾಯ್ತು ಅನ್ನೋ ಮನೋಭಾವ ನಮ್ಮಲ್ಲಿ ಹುಟ್ಟಬಾರ್ದು. ನಿಮ್ಮ ಎಂಪ್ಲಾಯೀಸ್ನು ರಿಟೈರ್ಡ್ ಆಗಬೇಡಿ, ನೀವು ಇರೋ ತನಕ ಉದ್ಯೋಗ ಮಾಡಿ ಅಂತ ಹೇಳ್ತಾರೆ. ನಮ್ಮ ಎಂಪ್ಲಾಯಿನಲ್ಲಿ ಒಂದು ಅಂದಾಜು 2-3 ಕಂಪ್ನಿ ಸೇರಿ ಒಂದು 35,000 ಜನ ಆಗ್ತಾರೆ. ರಿಟೈರ್ಡ್ ಆಗಿ 60 ವರ್ಷಕ್ಕೆ ರಿಟೈರ್ಡ್ ನಮ್ಮಲ್ಲಿ ಆಗಿ ಒಂದು ವರ್ಕ್ ಮಾಡೋರು ಇದ್ದಾರೆ. ಒಬ್ಬರು 83 ವರ್ಷದವ್ರು ಇದ್ದಾರೆ ನಮ್ಮಲ್ಲಿ. ಕೆಲವರು ಹೊರಗಡೆ 60 ವರ್ಷಕ್ಕೆ ರಿಟೈರ್ಡ್ ಆಗಿ ನಮ್ಮಲ್ಲಿ ಬಂದು ಸೇರಿ 20 ವರ್ಷ 15 ವರ್ಷ ಆಗಿದೆ. ಸೊ 70-60 ವರ್ಷಕ್ಕೆ ನೀವು ರಿಟೈರ್ಡ್ ಆಗ್ತೀರಿ ಸರ್ಕಾರ ಅಥವಾ ಖಾಸಗಿ ಸಂಸ್ಥೆಯಲ್ಲಿ. 60 ವರ್ಷಕ್ಕೆ ನೀವು ಒಬ್ಬ ಮ್ಯಾಚ್ಯೂರ್ಡ್ ಪರ್ಸನ್ ಆಗ್ತೀರಾ ಆ ಫೀಲ್ಡ್ನಲ್ಲಿ. ಆವಾಗಲೇ ನೀವು ರಿಟೈರ್ಡ್ ಅಂತ ಹೇಳಿ ಘೋಷಣೆ ಮಾಡಿಬಿಟ್ರೆ ನಿಮಗೆ ಆ ಪೊಸಿಷನಿಗೆ ಬರಲಿಕ್ಕೆ ಒಂದು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಸರ್ಕಾರ ಇರಲಿ ಅಥವಾ ನಿಮ್ಮ ಸ್ವಂತ ದುಡ್ಡಿದಿರಲಿ ಅಥವಾ ಯಾವುದರ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ರೆ ಆ ವ್ಯಕ್ತಿಗೆ ಬೆಳೆಸಲಿಕ್ಕೆ ಖರ್ಚು ಮಾಡಿರ್ತಾರೆ. ಅದೆಲ್ಲ ನ್ಯಾಷನಲ್ ವೇಸ್ಟ್. ಇವತ್ತು ಕೆನಡಾದಲ್ಲಿ ನಮ್ಮ ಒಂದಿಬ್ಬರು ಫ್ರೆಂಡ್ಸ್ ಇದ್ದಾರೆ, ಪ್ರೊಫೆಸರ್ ಇದ್ದಾರೆ. ಅವರು 79-80 ಇಯರ್ಸ್, ನನಗಿಂತ ದೊಡ್ಡ 2 ವರ್ಷ. ಸ್ಟಿಲ್ ದೇ ಆರ್ ವರ್ಕಿಂಗ್ ಆ್ಯಸ್ ಎ ಪ್ರೊಫೆಸರ್. ಅದು ಮ್ಯಾಚ್ಯೂರ್ಡ್ ಬ್ರೈನ್ ಇರುತ್ತೆ. ನೀವು ಒಬ್ಬ ಉತ್ತಮ ಜಡ್ಜ್ ಅಂತ ಆಗಬೇಕಾದ್ರೆ 60 ವರ್ಷ ಬೇಕು, ಮ್ಯಾಚ್ಯೂರ್ಡ್ ಜಡ್ಜ್ಮೆಂಟ್ ಕೊಡಬೇಕು. ಒಬ್ಬ ಇಂಜಿನಿಯರ್ ಆಗಬೇಕಂದ್ರೆ 60 ವರ್ಷ ಬೇಕು. ಆವಾಗಲೇ ನಿಮ್ಮ ವೃತ್ತಿಯನ್ನು ಬಂದ್ ಮಾಡಿಬಿಟ್ರೆ ಇದು ಇಟ್ ಎ ಬಿಗ್ ಲಾಸ್ ಟು ದ ಕಂಟ್ರಿ. ಹಂಗಾದ್ರೆ ನಿಮ್ಗೆ ಕೆಲಸ ಮಾಡೋದೇ ವಿಶ್ರಾಂತಿನ ಸರ್? ಕೆಲಸ ಮಾಡೋದೇ ವಿಶ್ರಾಂತಿ. ಒಂದು ದಿವಸ ನೀವು ಸುಮ್ಮನೆ ಕುಂತ್ಬಿಡಿ, ತಲೆ ಕೆಟ್ಟೋಗ್ಬಿಡುತ್ತೆ. ನೀವು ಕೆಲಸ ಮಾಡ್ತಾಯಿದ್ರೆ ನಿಮ್ಗೆ ಎಷ್ಟು ವಯಸ್ಸಾಯಿತು ಅನ್ನೋದು ನಿಮಗೆ ಗೊತ್ತಿರೋಂಗಿಲ್ಲ. ಇದಿಷ್ಟು ದೊಡ್ಡ ಸಮುದ್ರದಲ್ಲಿ ನಮ್ಮ ಕೈಲಾದಷ್ಟು ಮಗದ ಹಾಗೆ ವಿಜಯ ಸಂಕೇಶ್ವರ ಅವ್ರ ಜೊತೆ ಇವತ್ತು ಒಂದು ಆತ್ಮೀಯ ಮಾತುಕತೆ. ಸರ್ ಧನ್ಯವಾದಗಳು. ಧನ್ಯವಾದಗಳು.